ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಸೊ ಇವತ್ತು ವಿಶೇಷವಾದ ಅಮಾವಾಸ್ಯೆ ಇದೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ನನ್ನ ಫೇವ್ರೇಟ್ ದೇವರು ಮಹದೇಶ್ವರ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಕ್ಕೆ ನಾನು ಮತ್ತು ಪಾಪು ನೋಡಿ ಇಲ್ಲಿ ರೆಡಿಯಾಗಿದ್ದಾನೆ. ಅವ್ನು ಟಿ ವಿ ನೋಡ್ತಾ ಇದ್ದಾನೆ. ಇವಾಗ ಅಮ್ಮ ಮತ್ತು ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗಾಗಿ ಕಾಯ್ತಾ ಇದ್ದೀನಿ. ನನ್ನ ಮಗ ಮಧ್ಯೆ ಮಾತಾಡ್ತಿದ್ದಾನೆ. ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ಮತ್ತು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ಹೆಚ್ಚು ಸಪೋರ್ಟ್ ನನಗೆ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಹೊರಡಬೇಕು. ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿದೆ. ಸೊ ಇವಾಗ ಹೊರಡಬೇಕು. ಬಂದ ತಕ್ಷಣ ಹೊರಡೋದಷ್ಟೇ. ಇನ್ನೇನಿಲ್ಲ, ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿದ್ದೀನಿ. ಅವ್ರು ಬಂದ ತಕ್ಷಣ ಹೊರಡೋದಷ್ಟೇ. ಸೊ ನೋಡೋಣ, ಸಾಧ್ಯವಾದರೆ ವೀಡಿಯೋ ಮಾಡ್ಕೊತೀನಿ. ದೇವಸ್ಥಾನದಲ್ಲಿ ವೀಡಿಯೋ ತೆಗಿಯೋಗಿಲ್ಲ. ಫೋಟೋಸ್ ಏನೋ ಹೊರಗಡೆ ಮೆರವಣಿಗೆ ಏನಾದ್ರು ನಡೀತಾ ಇದ್ದರೆ ಸೊ ಇವತ್ತು ಡೆಫಿನೆಟಾಗಿ ವೀಡಿಯೋನ ಮಾಡ್ತೀನಿ. ಮತ್ತು ಇನ್ನೇನಿಲ್ಲ, ತಿಂಡಿಗೆಲ್ಲ ಆಯಿತು. ತಿಂಡಿಗೆ ಉಪ್ಪಿಟ್ಟು ಮಾಡಿದೆ. ಸೊ ಉಪ್ಪಿಟ್ಟೆಲ್ಲ ತಿಂದು ಇವಾಗ ಹೊರಟಿದ್ವಿ. ತುಂಬ ಬಿಸಿಲಿದೆ ಹೊರಗಡೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಮ್ಮ ಅವರೆಲ್ಲ ಬಂದರು, ಮತ್ತು ಅಕ್ಕ, ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ಬಂದರು. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ಬಂದು, ಮತ್ತು ನಮ್ಮ ಅತ್ತೆ ಕೂಡ ಬಂದಿದ್ದರು. ಸೊ ಅವರು ಕೂಡ ಮೀಟಾಗಿ ತುಂಬ ದಿನ ಆಗಿತ್ತು. ಅವರು ಕೂಡ ಸಿಕ್ಕಿದ್ರು. ಅದಾದಮೇಲೆ ದೇವ್ರದ್ದು ಉತ್ಸವ ಇತ್ತು. ಸೊ ಇವತ್ತು ಅಮಾವಾಸ್ಯೆ ಇರೋದರಿಂದ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಉತ್ಸವ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಉತ್ಸವ ಮಾಡ್ತಾರೆ. ಸೊ ಅದೇ ಟೈಮ್ಗೆ ಹೋದ್ವಿ ನಾವು. ಅದಾದಮೇಲೆ ಕಡಲೆಕಾಯಿ ಮತ್ತು ದುಡ್ಡನ್ನು ದೇವ್ರ ಮೇಲೆ ಎರಚುತ್ತಾರೆ. ಸೊ ಅದೆಲ್ಲವೂ ಕೂಡ ಮುಗಿದ ಮೇಲೆ ಇಲ್ಲಿ ಬಂದು ಕೂತಿದ್ದೀವಿ. ಸೊ ಪೂಜೆ ಮಾಡಿಸಿದ್ವಲ್ಲ, ಹಣ್ಣು ಕಾಯಿ ಎಲ್ಲ ತಿಂತ ಕೂತಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗೋದಿತ್ತು. ಹಾಗಾಗಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆರಾಮ್ಸೆ ನೋಡ್ಕೊಂಡು ಬಂದ್ವಿ ದೇವ್ರನ್ನೆಲ್ಲನೂ ಕೂಡ. ಅದಾದಮೇಲೆ ಪ್ರಸಾದ ಕೂಡ ಕೊಟ್ಟರು. ಪ್ರತಿ ಅಮಾವಾಸ್ಯೆಯಲ್ಲೂ ಅಷ್ಟೇ ಪ್ರಸಾದ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಲ ಇವತ್ತು ಪಲಾವ್ ಮಾಡಿದರು ಮತ್ತು ಪೊಂಗಲ್ ಮಾಡಿದರು. ಸೊ ತುಂಬ ಟೇಸ್ಟಿಯಾಗಿತ್ತು. ನಾವು ಮನೇಲಿ ಮಾಡಿದ್ರು ಕೂಡ ಆ ಥರ ಟೇಸ್ಟ್ ಬರಲ್ಲ, ನಿಜವಾಗ್ಲೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಆವಾಗ ಇದು ಫೋಟೋ ತೊಗೊಂಡಿದ್ದು. ನಾವು ಆಲ್ರೆಡಿ ಅಲ್ಲಿಂದ ಹೊರಡಬೇಕಾದ್ರೆ 4 ಗಂಟೆ 3:15 ಅನಿಸುತ್ತೆ. ಟೈಮ್ ಸರಿಯಾಗಿ ಗೊತ್ತಾಗಿಲ್ಲ ಆಗ. ಅದಾದಮೇಲೆ ನನ್ನ ಮಗ ಒಂದು ಫೋಟೋಗೂ ಇರಲಿಲ್ಲ ಅಂದ್ಬಿಟ್ಟು ಕರ್ಕೊಂಡು. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಸೊ ನಾನು ನನ್ನ ಮಗ ಇಬ್ಬರು ಬಂದ್ವಿ. ಅಮ್ಮ ಅವರು ಬರ್ತಾಯಿದ್ರು. ಮನೆಗೆ ಬರ್ತಾರಾ ಇಲ್ಲ ಹಂಗೆ ಹೋಗ್ತಾರೋ ಗೊತ್ತಿಲ್ಲ. ಬನ್ನಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಾವು ಬೈಕಲ್ಲಿ ಬಂದ್ವಿ. ಸೊ ಹಾಗಾಗಿ ಬಂದು ಇವಾಗ ತಾನೇ ರೀಚ್ ಆದ್ವಿ. ಸೊ ಅವರು ಬರೋಕ್ಕೆ ಹೇಳಿದ್ದೀನಿ, ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಫೋನ್ ಮಾಡಿ ಹೇಳಿದ್ದೀನಿ ಹಿಂಗೆ ಹೋಗ್ತೀವಿ. ಪಾಪು ಮತ್ತೆ ಹಠ ಮಾಡ್ತಾನೆ ಅವ್ರು ಬಂದರೆ ಹೋಗೋಕ್ಕೆ. ನೋಡಬೇಕು ಏನು ಮಾಡ್ತಾರೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸೊ ಇವಾಗ ತಾನೇ ಬಂದ್ವಿ. ಟೈಮ್ ಇವಾಗ 3:30 ಆಗಿದೆ. ಸೊ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಬಂದು, ಸೊ ದೇವಸ್ಥಾನದಲ್ಲೇ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಫ್ರೆಶಪ್ ಆಗಿ ಆಮೇಲೆ ಬೇರೆ ಕೆಲಸ ಮಾಡಬೇಕು. ಅದಾದಮೇಲೆ ಇದು ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಇದು ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ಹೊರಗಡೆ ಬಂದ್ವಿ. ಇದು ಮಾರ್ಕೆಟ್ ಒಳಗಡೆ ಹೋಗ್ತಾಯಿದ್ವಿ. ಮಾರ್ಕೆಟ್ ಒಳಗಡೆ ಬರೋಕ್ಕೆ ನನಗೆ ಹೂವಿನ ಮಾರ್ಕೆಟ್ ಸೈಡ್ ಬರೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಹೂಗಳು ಮತ್ತು ಅದ್ರ ಘಮ ತುಂಬ ಇಷ್ಟ ನನಗೆ ಮಾರ್ಕೆಟ್ ಒಳಗಡೆ ಬರಲಿಕ್ಕೆ. ಇದು ತರಕಾರಿ ಸೈಡ್, ಇದು ತರಕಾರಿ ಮಾರ್ಕೆಟ್ ಈ ಕಡೆ. ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅದು ಮುಗಿಸ್ಕೊಂಡು ಬಂದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ ಫುಲ್ ರಶ್ ಇತ್ತು. ಸಂಜೆ ಆದರೂ ಕೂಡ ಇವತ್ತು ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ಅಂತೂ ದೇವಸ್ಥಾನ ಅಂತೂ ಫುಲ್ ರಶ್ ಆಗೋಗಿತ್ತು. ಇದು ದೇವಸ್ಥಾನದ ರೋಡು, ಅಲ್ಲಿ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು.
ಹಸ್ಬೆಂಡು ಶಬರಿಮಲೆಗೆ ಹೋಗ್ತಿದ್ದಾರಲ್ವ, ಸೊ ಅವ್ರಿಗೆ ಕೆಲವೊಂದು ಬಟ್ಟೆಗಳು ಬೇಕಿತ್ತು, ತಗೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅದು ತಗೋತಾ ಇರುವಾಗ ಇದು ಫ್ರಾಕ್ಗಳು ಹೆಣ್ಮಕ್ಳು ಬಟ್ಟೆ ನೋಡೋಕ್ಕೆ ಒಂಥರ ಖುಷಿ ಕಣಪ್ಪ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಅಮ್ಮ ಅದು ತಗೊಮ್ಮ ಇದು ತಗೊಮ್ಮ, ಇದು ಚೆನ್ನಾಗಿದೆ ನೋಡಮ್ಮ ಅಂತಲೇ ಹೇಳ್ತಾ ಇದ್ದ. ಅಲ್ಲಿ ಅಂಗಡಿಯವರು ಅದನ್ನೇ ಹೇಳ್ತಾಯಿದ್ರು, ಎಷ್ಟೊಂದು ಮಾತಾಡ್ತಾನೆ ಇವನು ಅಂತ ಅಂದ್ಬಿಟ್ಟು. ಸೊ ಸ್ಯಾರಿಗಳದ್ದು ಹಾಗೆ ಬಟ್ಟೆಗಳದ್ದೆಲ್ಲ ಫೋಟೋ ತೊಗೊಂಡೆ ಹಂಗೇ. ಅದಾದಮೇಲೆ ಶಾಪಿಂಗ್ ಕೂಡ ಆಯಿತು. ಅವರೊಬ್ಬರಿಗೇ ತೊಗೊಂಡಿದ್ದು, ನಾವ್ಯಾರೂ ತೊಗೊಳ್ಳಿಲ್ಲ. ಅಲ್ಲಿಂದ ಬರ್ತಾ ಮಸಾಲೆ ಪುರಿ ತೊಗೊಂಡು ಬಂದ್ವಿ ಮನೆಗೆ. ಅಲ್ಲೇನು ತಿನ್ನೋಕೆ ಹೋಗಲಿಲ್ಲ, ಮನೆಗೇ ತೊಗೊಂಡು ಬಂದ್ವಿ. ಅಲ್ಲಿ ಪಾಪು ತುಂಬ ಹಠ ಮಾಡ್ತಾನೆ, ಕಂಫರ್ಟಬಲಾಗಿ ಕೂತ್ಕೊಂಡು ತಿನ್ನಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದು ಆದಮೇಲೆ ನೋಡಿ, ಇದು ಫೈನಲ್ ಮಾಡ್ಕೊಂಡು ಬಂದ್ವಿ ಶರ್ಟು. ಹಾಗೆ ಒಂದು ಟವಲ್ ಬೇಕಿತ್ತು, ಇದೆ ಬಟ್ ಹೊಸದೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ಒಂದು ಜಮ್ಖಾನ್ ಥರ ಬೇಕು ಅಂತ ಹೇಳಿದ್ರು, ಹಾಗೆ ಒಂದು ಟವಲ್ಲು. ಸೊ ಇದೆಲ್ಲವೂ ಕೂಡ ಹೊಸದಾಗಿ ತೊಗೊಬಂದ್ವಿ. ಇತ್ತು ಮನೇಲಿ, ಬಟ್ ಹೊಸದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬಂದ್ವಿ ದೇವಸ್ಥಾನ, ಹೊರಗಡೆ ಹೋಗಿದ್ವಿ ಅಲ್ವಾ, ಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರು ಕೂಡ ಹೊರಟರು ದೇವಸ್ಥಾನಕ್ಕೆ. ಸ್ನಾನ ಎಲ್ಲ ಮಾಡಿ ಮನೇಲಿ ಪೂಜೆ ಮುಗಿಸಿ ಇವಾಗ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಮಾಲೆ ನಾಳೆ ಬೆಳಗ್ಗೆಗೆ ಹಾಕಿಸ್ಕೊಳ್ಳೋದು, ಶನಿವಾರ ಅಲ್ವಾ, ಸೊ ನಾಳೆ ಹಾಕಿಸ್ಕೊಳ್ಳೋದು. ಹಾಗಾಗಿ ಇವತ್ತು ದೇವಸ್ಥಾನದಲ್ಲೇ ಇರಬೇಕು, ಅದಕ್ಕಾಗಿ ಹೋಗಿದ್ದಾರೆ. ಅಡುಗೆ ಸಾಂಬಾರಿದೆ, ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ಮಗ ಇಬ್ಬರೇ ಅಲ್ವಾ, ಅದೇ ಆಗುತ್ತೆ ಅಂದ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ಸೊ ರೈಸ್ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬರಬೇಕು ನಾನು. ಸೊ ಬಾಗಿಲೆಲ್ಲ ತೊಳೆದು ಊಟ ಮಾಡಿಕೊಂಡು, ಊಟ ಆದಮೇಲೆ ಮನೆ ಒರೆಸಿ ಮಲಗಬೇಕು. ಸೊ ನಾಳೆ 4 ಗಂಟೆಗೆ ಎದ್ದೇಳಬೇಕಲ್ಲ ಇನ್ನು, ಹಾಗಾಗಿ ರಾತ್ರಿ ಟೈಮ್ ಇಷ್ಟು ಕೆಲಸ ಮುಗಿಸ್ಕೊಬಿಟ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋ ಥರ ಇರುತ್ತೆ, ಆವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ, ಮತ್ತು ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅದೆರಡು ಕೂಡ ಆದ ತಕ್ಷಣ ಇದು ಮುಗಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬರಬೇಕು, ರಂಗೋಲಿ ಹಾಕಿ. ಮತ್ತು ವೀಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ, ಸೊ ಶಾಪಿಂಗ್ಗೆ ಅಂತ ಹೋಗಿದ್ದು, ಬಟ್ಟೆ ತೊಗೊಬರೋಣ ಅಂತ ಅಂದ್ಬಿಟ್ಟು. ಸೋಮವಾರ ಇರುಮುಡಿ ಇರೋದ್ರಿಂದ ನಾಳೆನೂ ಹೋಗ್ಬೋದಿತ್ತು, ಬಟ್ ಅವರು ಮಾಲೆ ಹಾಕ್ಸಿದ್ಮೇಲೆ ಏನೋ ಒಂಥರ ಅನಿಸುತ್ತಲ್ಲ, ನನಗೆ ಮುಜುಗರ ಅನಿಸುತ್ತೆ. ಯಾಕೆಂದರೆ ನಾವು ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಓಡಾಡ್ತೀನಿ, ಮತ್ತು ಅವ್ರು ಹಾಕೋದಿಲ್ಲ. ಅದೆಲ್ಲ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಬೇಡ ಇವತ್ತು ಹೋಗೋಣ ಬನ್ನಿ ಅಂತ ಕರೆದೆ. ಸೊ ಇವತ್ತೇ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ, ಎಲ್ಲವೂ ಕೂಡ ಆಯಿತು. ನಾಳೆಯಿಂದ ಇನ್ನೇನಿಲ್ಲ, ಇನ್ನು ಸೋಮವಾರ ಇರುಮುಡಿ ಇರೋದ್ರಿಂದ ಸೋಮವಾರ ಊರಿಗೆ ಹೋಗ್ಬೇಕಷ್ಟೆ. ಬೆಳಿಗ್ಗೆನೇ ಹೋಗಬೇಕು, ನೋಡೋಣ. ಪೂಜೆ ಎಲ್ಲ ಮುಗಿಸಿ ಎಷ್ಟು ಗಂಟೆಗೆ ಹೇಳ್ತಾರೆ ಅಷ್ಟೊತ್ತಿಗೆ ಹೊರಡಬೇಕು. ಸೊ ವಿಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ, ಎಂಡ್ ಮಾಡೋಣ ಅಂತ ಅನ್ಕೊಬಂದೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು, ಗುಡ್ ನೈಟ್. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.